ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ 25ರಿಂದ ಸ್ನೇಹಿತರೆ ಮೇಷರಾಶಿಯವರಿಗೆ ಸಾಕಷ್ಟು ಬದಲಾವಣೆಯಿಂದ ಗ್ರಹಗಳ ಬದಲಾವಣೆಯನ್ನ ಮೇಷರಾಶಿಯವರು ನೋಡಲಿದ್ದೀರಿ. ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ನಿಮ್ಮ ವ್ಯವಹಾರದ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ನಿಮ್ಮ 10ನೇ ಮನೆ ವೃತ್ತಿಯ ಮನೆಯ ಅಧಿಪತಿಯಾದಂತಹ ಶನಿಯು 12ನೇ ಮನೆಯಲ್ಲಿ ಇರುವುದರಿಂದ, ಜೊತೆಗೆ ನಿಮ್ಮ ರಾಶಿಯ ಅಧಿಪತಿ ಮಂಗಳನ ಪ್ರಭಾವವಿರುವುದರಿಂದ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ನಿಮ್ಮ ಕಚೇರಿಯಲ್ಲಿ ಏಳಲಾಗದಂತಹ ಮಾನಸಿಕ ಸಂಘರ್ಷಗಳನ್ನು ತರುತ್ತದೆ. ಆಫೀಸ್ ಪಾಲಿಟಿಕ್ಸ್ನಿಂದಾಗಿ ತನ್ನ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ ಎಂಬ ಬಲವಾದ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಅಥವಾ ವಿದೇಶಿ ಕ್ಲೈಂಟ್ಗಳೊಂದಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ವೃತ್ತಿ ಜೀವನದಲ್ಲಿ ಪ್ರಮುಖ ತಿರುವು ಬರುತ್ತದೆ. ನಿಮ್ಮ ಲಗ್ನದಲ್ಲಿ ಉಚ್ಚ ಕೆಲಸ ಮಾಡುತ್ತದೆ ಸ್ನೇಹಿತರೆ. ಮೀಟಿಂಗ್ಗಳಲ್ಲಿ ನೀವು ನವೀನವಾಗಿರುವುದಲ್ಲದೆ ಸ್ವೀಕರಿಸಲ್ಪಡುತ್ತವೆ. ಆದಾಗ್ಯೂ ಅಂಶಗಳೊಂದಿಗೆ ಸ್ವಲ್ಪ ಅಹಂಕಾರವನ್ನ ತರುತ್ತಾನೆ ಎಂಬ ಹಠ ಹೆಚ್ಚಾಗುತ್ತದೆ. ಜವಾಬ್ದಾರಿಗಳು ಕೂಡ ಹೆಚ್ಚಳದೊಂದಿಗೆ ಸ್ನೇಹಿತರೆ ನಿಮ್ಮ ಕಾರ್ಯಕ್ಷಮತೆಗಳೊಂದಿಗೆ ಪ್ರಾಬಲ್ಯ ಮೆರೆಯುವಂತಹ ವರ್ತನೆಯನ್ನ ಕಟ್ಟುನಿಟ್ಟಾಗಿ ತಪ್ಪಿಸಬೇಕಾಗುತ್ತದೆ. ಶುಕ್ರನು ನಿಮ್ಮ 7ನೇ ಮನೆ ಅಂದ್ರೆ ವ್ಯಾಪಾರದ ಮನೆಯ ಅಧಿಪತಿ. ಲಗ್ನದಲ್ಲಿ ಸೂರ್ಯನೊಂದಿಗೆ ಸ್ಥಾನ ಪಡೆಯುತ್ತಾನೆ. ಹೆಚ್ಚು ಮಹತ್ವಾಕಾಂಕ್ಷೆ ಪ್ರೇರೇಪಿಸುತ್ತದೆ. ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಚರ್ಚೆಯ ಸಮಯದಲ್ಲಿ ನಿಮ್ಮ ಮಾತೆ ಅಂತಿಮ. ಏಪ್ರಿಲ್ 29ರಂದು ಶುಕ್ರನು ತನ್ನ ಸ್ವಂತ 2ನೇ ಮನೆಯ ಗಮನಾರ್ಹವಾಗಿ ಸಕಾರಾತ್ಮಕ ತಿರುವನ್ನ ಪಡೆಯುತ್ತದೆ. ನಿಮ್ಮ ಸಂವಹನಂತೆ ಕೆಲಸ ಮಾಡುತ್ತದೆ. ಹೊಸ ಪ್ರಾಜೆಕ್ಟ್ಗಳನ್ನ ಪ್ರಾರಂಭಿಸುವ ಕಲೆ ಅಥವಾ ಐಷಾರಾಮಿ ಸರಕುಗಳು. ವ್ಯಾಪಾರದಲ್ಲಿ ಇರುವವರು ಲಾಭದಲ್ಲಿ ಗಣನೀಯ. ವೃತ್ತಿ ಜೀವನದಲ್ಲಿ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನ ಮೇಷರಾಶಿಯವರು ನೋಡುತ್ತಾರೆ, ಕೊಟ್ಟಿದ್ದೀನಿ. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಲಾಭಾಧಿಪತಿಯಾದ ಶನಿಯು ಖರ್ಚಿನ 12ನೇ ಮನೆಯಲ್ಲಿ ಇರುವುದರಿಂದ ನೀವು ಎಷ್ಟೇ ದುಡಿದರೂ ಖರ್ಚುಗಳು ನಿಮಗಾಗಿ ಕಾಯುತ್ತಿರುತ್ತವೆ. ಮೇಷರಾಶಿಯವರಿಗೆ ವಿಶೇಷವಾಗಿ ಏಪ್ರಿಲ್ನ 3 ವಾರಗಳಲ್ಲಿ ಹಣವು ನೀರಿನಂತೆ ಹರಿಯಬಹುದು. ಪ್ರಾಥಮಿಕವಾಗಿ ಆರೋಗ್ಯದ ಸಮಸ್ಯೆಗಳು, ವಾಹನ ರಿಪೇರಿಗೆ ಅತಿ ಹೆಚ್ಚಾಗಿ ಮುಂದಿನ ದಿನಗಳಲ್ಲೂ ಕೂಡ ಹಣವನ್ನ ಖರ್ಚನ್ನ ಮಾಡಲಿದ್ದೀರಿ. ಇನ್ನು ಧನಾಧಿಪತಿಯಾದ ಶುಕ್ರನು ತನ್ನ ಸ್ವಂತ ರಾಶಿಯನ್ನ ಋಷಭವನ್ನ ಪ್ರವೇಶಿಸಿದಾಗ ಒಬ್ಬರ ಇಳಿತವು ಅನುಕೂಲಕರವಾಗಿ ಬದಲಾಗುತ್ತದೆ. ಇದು ನಿಮ್ಮ ಆರ್ಥಿಕ ಶಕ್ತಿಯನ್ನ ಬಹಳವಾಗಿ ಹೆಚ್ಚಿಸುತ್ತದೆ. ಹೆಚ್ಚಿನ ವಸ್ತುಗಳನ್ನ ಖರೀದಿಸಲು ನೀವು ಸಂತೋಷದಿಂದ ಹಣವನ್ನ ಖರ್ಚು ಮಾಡುತ್ತೀರಿ. ಇಂದಿನ ಹೂಡಿಕೆಗಳಿಂದ ಬರುವ ಉತ್ತಮ ಆದಾಯವು ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಅಂದವಾಗಿ ಸ್ಥಿರಗೊಳಿಸಲು ಸಹಾಯವನ್ನ ಮಾಡುತ್ತದೆ ಅಂತಾನೆ ಹೇಳಬಹುದು. ಏನೆಲ್ಲ ಬದಲಾವಣೆಯನ್ನ ಹಣಕಾಸಿನಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೆಚ್ಚು ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಇನ್ನು ಮುಂದಿನದಾಗಿ ನಿಮ್ಮೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಅಂದ್ರೆ, ನಿಮ್ಮ ರಾಶಿಯ ಮೀನದಲ್ಲಿ ಅಂದ್ರೆ 12ನೇ ಮನೆಯಲ್ಲಿ ಶನಿಯೊಂದಿಗೆ ಇದ್ದಾರೆ. ತಿಂಗಳ ದ್ವಿತೀಯಾರ್ಧದಲ್ಲಿ
ನಿದ್ರಾಹೀನತೆ, ಪಾದದ ನೋವುಗಳು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಜೀರ್ಣಕಾರಿ ಸಮಸ್ಯೆಗಳಿಂದ ಕಾಡಬಹುದು. ಏಪ್ರಿಲ್ 24ರ ನಂತರ ಮಾಡುವುದರಿಂದ ನಿಮಗೆ ರೋಗ ನಿರೋಧಕ ನಿಮ್ಮ ದೇಹದಲ್ಲಿ ಉಷ್ಣಾಂಶವನ್ನ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ವಿಪರೀತ ಹಠಾತ್ ಏರಿಕೆಯನ್ನ ಈ ಬೆಂಕಿಯು ಅಗ್ನಿಶಕ್ತಿಯನ್ನ ಶಾಂತಗೊಳಿಸಲು ಪ್ರತಿದಿನ ಅಭ್ಯಾಸವನ್ನ ಮಾಡಬೇಕಾಗುತ್ತದೆ. ಯೋಗ ಧ್ಯಾನವನ್ನ ಮಾಡಬೇಕಾಗುತ್ತದೆ. ನಿಮ್ಮ ನೀರಿನ ಸೇವನೆಯನ್ನ ಗಮನಾರ್ಹವಾಗಿ ಹೆಚ್ಚಿಸಲು ಬಲವಾಗಿ ಬೇಕಾಗುತ್ತದೆ ಸ್ನೇಹಿತರೆ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಕೌಟುಂಬಿಕ ಜೀವನವು ಈ ತಿಂಗಳಲ್ಲಿ 2 ವಿಭಿನ್ನ ಹಂತಗಳನ್ನು ಪ್ರದರ್ಶಿಸುತ್ತದೆ. ಒಂದೆಡೆ ಲಗ್ನದಲ್ಲಿರುವ ಹುಚ್ಚ ಸೂರ್ಯನು ನಿಮ್ಮ 7ನೇ ಮನೆಯ ಸಂಗಾತಿಯ ಮನೆಯ ಮೇಲೆ ನೇರ ದೃಷ್ಟಿ ಬೀರುತ್ತಾನೆ ಸ್ನೇಹಿತರೆ. ಇದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅಹಂಕಾರದ ಘರ್ಷಣೆಗಳು ಮತ್ತು ಹೆಮ್ಮೆಯ ಭಿನ್ನಾಭಿಪ್ರಾಯಗಳನ್ನು ಪ್ರಚೋದಿಸುತ್ತದೆ. ನಿಮ್ಮ ಸಂಗಾತಿಯು ನೀವು ಹೇಳಿದ್ದೆಲ್ಲ ಸುಮ್ಮನೆ ಕೇಳಬೇಕು ಮತ್ತು ಪಾಲಿಸಬೇಕು ಎಂದು ನೀವು ನಿರೀಕ್ಷಿಸುವಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬಹುದು. ಈ ನಡವಳಿಕೆಯನ್ನು ನಿಯಂತ್ರಿಸುವುದು ಅತ್ಯಂತ ನಿರ್ಣಾಯಕ. ಮತ್ತೊಂದೆಡೆ ಸೂರ್ಯನು ನಿಮ್ಮ 5ನೇ ಮನೆಯ ಅಂದರೆ ಮಕ್ಕಳ ಮನೆಯ ಮೇಲೆ ಅಧಿಪತಿಯಾಗಿರುವುದರಿಂದ ಅವನ ಉಚ್ಚ ಸ್ಥಿತಿಯು ನಿಮ್ಮ ಮಕ್ಕಳ ಪ್ರಗತಿಯು ನಿಮಗೆ ಹೆಮ್ಮೆಯ ದೊಡ್ಡ ಮೂಲವಾಗಲಿದೆ ಎಂದು ಸೂಚಿಸುತ್ತದೆ. ಶಿಕ್ಷಣದಲ್ಲಿ ಅಥವಾ ಇತರ ಕ್ಷೇತ್ರಗಳಲ್ಲಿ ಅವರ ಸಾಧನೆಗಳು ನಿಮಗೆ ಅಪಾರ ಸಂತೋಷವನ್ನು ತರುತ್ತದೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಸ್ನೇಹಿತರೆ, ಅಂದರೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೂ ಕೂಡ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ ಮುಂದಿನ ದಿನಗಳಲ್ಲಿ. ಇದಲ್ಲದೆ ಏಪ್ರಿಲ್ ದ್ವಿತೀಯಾರ್ಧದ ನಂತರ ಶುಕ್ರನು 2ನೇ ಮನೆಯ ಪ್ರವೇಶವು ಕೌಟುಂಬಿಕ ವಾತಾವರಣದಲ್ಲಿ ಸಾಮರಸ್ಯ, ಉಷ್ಣತೆ ಮತ್ತು ಸಂತೋಷವನ್ನು ಮರುಸ್ಥಾಪಿಸುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ ಅಂತ ತಿಳಿಸ್ಕೊಟ್ಟಾಯಿತು ಸ್ನೇಹಿತರೆ. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು, ಅಡೆತಡೆಗಳು, ತೊಂದರೆಗಳು ಬಂದಿದ್ದಲ್ಲಿ ಈ ಪರಿಹಾರಗಳನ್ನು ಅನುಸರಿಸಿ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. 12ನೇ ಮನೆಯಲ್ಲಿನ ಶನಿ ಮಂಗಳ ಸಂಯೋಗದ ದುಷ್ಪರಿಣಾಮಗಳನ್ನು ತಗ್ಗಿಸಲು ಮತ್ತು ಉಚ್ಚ ಸೂರ್ಯನಿಂದ ಉಂಟಾಗುವ ದುಷ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಸ್ನೇಹಿತರೆ ಪ್ರತಿ ಭಾನುವಾರ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ನೀರಿನಲ್ಲಿ ಕುಂಕುಮ ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ಸ್ನೇಹಿತರೆ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್